ಸ್ನೇಹಿತರೆ, ಇವತ್ತು ನಾವು ನೋಡೋದು ಅಧೋಮುಗಂ ಎಂಬ ಮೂವಿ. ಇದು ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ. ತುಂಬಾನೇ ಟ್ವಿಸ್ಟ್ ಇರುವ ಕತೆ. ಏನಂದ್ರೆ ಹೀರೋ ಹೆಂಡತಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾನೆ ಇರ್ತಾರೆ. ಆದರೆ ಅದೆಲ್ಲ ಹೆಂಡತಿಗೆ ಗೊತ್ತಾಗುತ್ತೆ. ಆದರೆ ಮನೆಯಲ್ಲಿ ಹೆಂಡತಿಗೆ ಗೊತ್ತಾಗದೆ ಒಂದು ಕ್ಯಾಮರಾ ಇಡ್ತಾನೆ. ಯಾಕೆಂದರೆ ಅವಳ ಒಳ್ಳೆ ಪಿಕ್ ಎಲ್ಲ ತೆಗೆದು ವಿಡಿಯೋ ಮಾಡಿ ಸರ್ಪ್ರೈಸ್ ಮಾಡೋಣ ಅಂತ ಒಂದು ಕ್ಯಾಮರಾನ ಸೆಟ್ ಮಾಡ್ತಾರೆ. ಆ ಕ್ಯಾಮರಾದಲ್ಲಿ ರೆಕಾರ್ಡ್ ಆದ ವಿಡಿಯೋ ಇವರ ಜೀವನವೇ ಹಾಳು ಮಾಡುತ್ತೆ. ಏನಂದ್ರೆ ಹೆಂಡತಿಯ ಒಂದು ರಹಸ್ಯ ಗೊತ್ತಾಗುತ್ತೆ. ಆ ರಹಸ್ಯವೇನು, ಅದರ ನಂತರ ಏನಾಯಿತು ಅಂತ ಡೀಟೇಲ್ ಆಗಿ ನೋಡೋಣ. ಕತೆ ಒಳಗಡೆ ಹೋಗೋ ಮುಂಚೆ ನೀವೆಲ್ಲರೂ ನಮಗೆ ಮೋಟಿವೇಶನ್ ಮತ್ತು ಸಪೋರ್ಟ್ಗಾಗಿ ಇವಾಗಲೇ ಮರೆಯದೆ ಲೈಕ್ ಮಾಡಿ. ಕತೆ ಇಷ್ಟ ಆದರೆ ನೋಡಕ್ಕೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಲು ಮರೆಯಬೇಡಿ. ಕತೆ ಒಳಗಡೆ ಹೋಗೋಣ. ಈ ಚಿತ್ರದ ಮೊದಲ ಭಾಗದಲ್ಲಿ ಹೀರೋ ಮತ್ತು ಹೀರೋಯಿನ್ ಅನ್ನ ತೋರಿಸ್ತಾರೆ. ಹೀರೋ ಹೆಸರು ಮಾರ್ಟಿನ್, ಹೀರೋಯಿನ್ ಹೆಸರು ಲೀನಾ. ಇವರು ಲವ್ ಮ್ಯಾರೇಜ್ ಮಾಡಿರೋದು. ಇವರಿಗೆ ಅಪ್ಪ ಅಮ್ಮ ಅಂತ ಯಾರು ಇರಲ್ಲ. ಇವರು ಹ್ಯಾಪಿಯಾಗಿ ಜೀವನ ನಡೆಸ್ತಾ ಇರ್ತಾರೆ. ಬೆಳಿಗ್ಗೆ ಹೀರೋಯಿನ್ ಕಿಚನ್ಗೆ ಹೋಗಿ ಕಾಫಿ ಮಾಡೋಣ ಅಂತ ಪಾತ್ರೆ ತೆಗಿತಾರೆ. ಆಗ ಅದರಲ್ಲಿ ಒಂದು ಲೀಸ್ಟ್ ಇರುತ್ತೆ. ಅದರಲ್ಲಿ ಬೇರೆ ಕಡೆ ಹೋಗಿ ಚೆಕ್ ಮಾಡುವಂತ ಇರುತ್ತೆ. ಓಕೆ ಅಂತ ಅಲ್ಲಿಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿಯೂ ಒಂದು ಸಣ್ಣ ಲೀಸ್ಟ್ ಇರುತ್ತೆ. ಅದರಲ್ಲಿ ಬೇರೆ ಕಡೆ ಹೋಗಿ ನೋಡುವಂತ ಇರುತ್ತೆ. ಹೀರೋಯಿನ್ ನೋಡೋದನ್ನೆಲ್ಲ ಹೀರೋ ವಿಡಿಯೋ ಮಾಡ್ತಾ ಇರ್ತಾರೆ. ಲಾಸ್ಟ್ಗೆ ಕಬೋರ್ಡ್ ಓಪನ್ ಮಾಡಕ್ಕೆ ಹೇಳ್ತಾರೆ. ಅದರಲ್ಲಿ ಒಂದು ಸಣ್ಣ ಗಿಫ್ಟ್ ಇರುತ್ತೆ. ಹೀರೋಗೆ ಶಾಕ್ ಆಗುತ್ತೆ. ಯಾಕೆಂದ್ರೆ ಹೀರೋ ಇಟ್ಟ ಗಿಫ್ಟ್ ಇರಲ್ಲ, ಬೇರೆ ಗಿಫ್ಟ್ ಇರುತ್ತೆ. ಹೀರೋ ಮುಖ ಚೇಂಜ್ ಆಗಿದ್ದನ್ನ ನೋಡಿ ಹೀರೋಯಿನ್ ನೆಗಾಡ್ತಾರೆ. ಏನಂದ್ರೆ ಹೀರೋಯಿನ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಆ ಗಿಫ್ಟ್ ಅನ್ನ ಓಪನ್ ಮಾಡಿ ನೋಡಿರ್ತಾರೆ. ನಂತರ ಹೀರೋಗೆ ಒಂದು ಗಿಫ್ಟ್ ಅನ್ನ ಕೊಡ್ತಾರೆ. ಆಗ ಹೀರೋ, ಹೇಗೆ ಲೀನಾ ನೀನು ಇದನ್ನೆಲ್ಲ ಕಂಡು ಹಿಡಿತೀಯ? ಯಾವಾಗ ನಿನಗೆ ಸರ್ಪ್ರೈಸ್ ಮಾಡಬೇಕು ಅಂತ ನೋಡಿದರೂ ನೀನು ಅದನ್ನ ಕಂಡು ಹಿಡಿತೀಯ? ರಾತ್ರಿ ನೀನು ಮಲಗಿದ ಮೇಲೆ ನಾನು ಪ್ಲಾನ್ ಮಾಡಿ ಎಲ್ಲ ರೆಡಿ ಮಾಡಿದ್ದು, ಮತ್ತೆ ಹೇಗೆ ನಿನಗೆ ಗೊತ್ತಾಯ್ತು ಅಂತ ಕೇಳ್ತಾರೆ. ಆಗ ಲೀನಾ ಹೇಳ್ತಾಳೆ, ನಾನು ರಾತ್ರಿ 3 ಗಂಟೆಗೆ ನೀರು ಕುಡಿಯೋಕೆ ಅಂತ ಕಿಚನ್ಗೆ ಹೋದೆ. ಆಗ ಆ ಲೀಸ್ಟ್ ಅನ್ನ ನೋಡಿ ಅದನ್ನ ಫಾಲೋ ಮಾಡಿಕೊಂಡು ಗಿಫ್ಟ್ ಅನ್ನ ಓಪನ್ ಮಾಡಿ ನೋಡಿದೆ. ಅದರ ನಂತರ ನಿನಗೆ ಸರ್ಪ್ರೈಸ್ ಮಾಡಬೇಕು ಅಂತ ನಾನು ಗಿಫ್ಟ್ ರೆಡಿ ಮಾಡಿ ಮಲಗಿದ್ದು ಅಂತ ಹೇಳ್ತಾಳೆ. ಸರ್ಪ್ರೈಸ್ ಮಾಡಕ್ಕೆ ನಿನಗೆ ಸೆಟ್ಟೇ ಆಗಲ್ಲ, ಅದೆಲ್ಲ ನನಗೇನೆ ಆಗೋದು ಅಂತ ಕಿಂಡಲ್ ಮಾಡಿ ನೆಗಾಡ್ತಾಳೆ. ಆದರೂ ಹೀರೋ ಹೆಂಡತಿಗೆ ಗೊತ್ತಾಗದೆ ಏನಾದರೂ ಸರ್ಪ್ರೈಸ್ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಇವತ್ತು ಇವರಿಗೆ ಮದುವೆಯಾಗಿ ಫಸ್ಟ್ ಆನಿವರ್ಸರಿ. ಊಟ ಮಾಡಿ ಕ್ಯಾಸುವಲ್ ಆಗಿ ಹೋಗ್ತಾರೆ. ಈವ್ನಿಂಗ್ ಬೇಗ ಬರ್ತೀನಿ ಅಂತ ಹೀರೋ ಕಾಫಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಕಾಫಿ ಶಾಪ್ ಅನ್ನ ನಡೆಸ್ತಾ ಇರೋದು ಹೀರೋ ಬೆಸ್ಟ್ ಫ್ರೆಂಡ್ ಆಗಿರುತ್ತೆ. ಅವರ ಹೆಸರು ಬಾಲ್ ಅಂತ. ಟೀ ಎಸ್ಟೇಟ್ಗೆ ಹೋಗಿದ ಹಾಗೇನೆ ಹೀರೋ ಬಾಲ್ಗೆ ಫೋನ್ ಮಾಡ್ತಾರೆ. ಹೀರೋ ಫ್ರೆಂಡ್ ಹೀರೋ ನೋಡಿದ ಒಂದು ಪ್ಲೇಸ್ ಅಲ್ಲಿ ಇರುತ್ತೆ. ಎಲ್ಲಿಯೋ ಇದೆಯಾ ಅಂತ ಕೇಳಿದಾಗ ಇದು ನಾನು ಹೊಸದಾಗಿ ತೆಗೆದ ಗೆಸ್ಟ್ ಹೌಸ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಆಗ ಹೀರೋ, ನನ್ನ ಬನ್ಸಲ್ ಅಂತ ಹೇಳುವವರು ಮೀಟ್ ಮಾಡಬೇಕು ಅಂತ ಫೋರ್ಸ್ ಮಾಡ್ತಾನೆ ಇದ್ದಾರೆ ಅಂತ ಹೇಳ್ತಾರೆ. ಆಗ ಬಾಲ್ ಹೇಳ್ತಾರೆ, ನೀನು ಹೋಗಿ ಮೀಟ್ ಮಾಡು ಅಂತ ಹೇಳ್ತಾರೆ. ಆಕ್ಚುಲ್ ಬನ್ಸಲ್ ಅಂತ ಹೇಳುವವರು ಟೀ ಫ್ಯಾಕ್ಟ್ರಿ ಇಟ್ಟಿರ್ತಾರೆ. ಅದರಲ್ಲಿ ಹೀರೋಗೆ ನೋಡಿ ಮ್ಯಾನೇಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹೀರೋಗೆ ಆದರೆ ಬಾಲ್ನ ಬಿಟ್ಟು ಹೋಗಕ್ಕೆ ಇಂಟ್ರೆಸ್ಟೇ ಇರಲ್ಲ. ಹಾಗೆ ಹೀರೋ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರುವಾಗ ಒಂದು ಹುಡುಗ ಒಂದು ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡಿ ಹೋಗ್ತಾರೆ. ಆಗ ಹೀರೋ ಅವನ ಕರೆದು, ನಿನಗೆ ಗರ್ಲ್ ಫ್ರೆಂಡ್ ಇದೆಯಲ್ಲ? ಆಗ ಅವರು, ಹೌದು ಸರ್, 5 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ. ಅಕ್ಕನಿಗೆ ಮ್ಯಾರೇಜ್ ಆದ ಮೇಲೆ ನಾವು ಮ್ಯಾರೇಜ್ ಮಾಡಬೇಕು, ಮನೆಯಲ್ಲೆಲ್ಲ ಗೊತ್ತು ಅಂತ ಹೇಳ್ತಾರೆ. ಆಗ ಹೀರೋ, ಸೂಪರ್ ಪಾ, ಒಳ್ಳೆ ವಿಷಯ, ನೀನು ನಿನ್ನ ಲವ್ವರ್ನ ಸರ್ಪ್ರೈಸ್ ಮಾಡಿದ್ದೀಯಾ ಅಂತ ಕೇಳ್ತಾರೆ. ಆಗ ತುಂಬಾ ಸಲ ಏನು ಸರ್ಪ್ರೈಸ್ ಮಾಡಿಲ್ಲ, ಒಂದು ಸಲ ಯುನಿಕ್ ಆಗಿ ಸರ್ಪ್ರೈಸ್ ಮಾಡಿದ್ದೀನಿ ಅಂತ ಹೀರೋ ಜೊತೆ ಹೇಳ್ತಾರೆ. ಆಗ ಹೀರೋ ಏನು ಅಂತ ಎಕ್ಸೈಟ್ ಆಗಿ ಕೇಳ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ನನ್ನ ಗರ್ಲ್ ಫ್ರೆಂಡ್ ಮೊಬೈಲ್ ಅಲ್ಲಿ ಹಿಡನ್ ಫೇಸ್ ಅಂತ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿ ಅದನ್ನ ಹೈಡ್ ಮಾಡಿದೆ. ಅದರಿಂದ ಅವಳ ಮೊಬೈಲ್ ಆಕ್ಸೆಸ್ ನನಗೆ ಗೊತ್ತಾಗುತ್ತೆ. ಅವಳಿಗೆ ಗೊತ್ತಾಗದ ಹಾಗೆ ಅವಳ ಮುಖ ನನಗೆ ಗೊತ್ತಾಗುತ್ತೆ.
ಕ್ಯಾಪ್ಚರ್ ಮಾಡಿ ವಿಡಿಯೋ ಪೋಸ್ಟ್ ಎಲ್ಲ ತೆಗೆದು ಅವಳಿಗೆ ಕೊಟ್ಟು ಅದನ್ನ ನೋಡಿದಾಗ ಅವಳಿಗೆ ತುಂಬಾನೇ ಸಂತೋಷ ಪಟ್ಟಳು ಅಂತ ಹೇಳ್ತಾರೆ. ಆಗ ಹೀರೋ ಬೇಗನೆ ಅಪ್ಲಿಕೇಶನ್ ಅನ್ನ ಸರ್ಚ್ ಮಾಡಿ ನೋಡ್ತಾರೆ. ರಾತ್ರಿ ಆದಾಗ ಹೀರೋಯಿನ್ ನಿದ್ದೆ ಮಾಡಿದ ನಂತರ ಹೀರೋಯಿನ್ ಮೊಬೈಲ್ ಅನ್ನ ತಗೊಂಡು ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಹೈಡ್ ಮಾಡಿ ಹಾಕ್ತಾರೆ. ನಂತರ ಅದನ್ನ ಹೀರೋಯಿನ್ಗೆ ಗೊತ್ತಾಗದ ಹಾಗೇನೆ ಆಕ್ಸೆಸ್ ಮಾಡ್ತಾರೆ. ನಂತರ ಹೀರೋಯಿನ್ ಮೊಬೈಲ್ ಕ್ಯಾಮರಾ ಆನ್ ಅಲ್ಲೇ ಇರುತ್ತೆ. ಅದು ಹೀರೋಯಿನ್ಗೆ ಗೊತ್ತೇ ಆಗಲ್ಲ. ಮರುದಿನ ಹೀರೋ ಆಫೀಸ್ಗೆ ಹೋಗ್ತಾರೆ. ಲ್ಯಾಪ್ಟಾಪ್ ಅಲ್ಲಿ ಆ ವೆಬ್ಸೈಟ್ ಅನ್ನ ಲಾಗಿಂಗ್ ಮಾಡಿ IP ಅಡ್ರೆಸ್ ಹಾಕಿದಾಗ ಹೀರೋಯಿನ್ ಮೊಬೈಲ್ ಕನೆಕ್ಟ್ ಆಗುತ್ತೆ. ಹೀರೋಯಿನ್ಗೆ ಇದೇನು ಗೊತ್ತೇ ಆಗಿರಲ್ಲ. ಕಿಚನ್ ಅಲ್ಲಿ ಹೀರೋಯಿನ್ ಜಾಲಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅದನ್ನ ಹೀರೋ ನೋಡಿ ನೆಗಾಡ್ತಾ ಇರ್ತಾರೆ. ಹೀರೋಯಿನ್ ಏನೆಲ್ಲ ಮಾಡ್ತಾರೋ ಅದನ್ನೆಲ್ಲ ಹೀರೋ ಆ ಕ್ಯಾಮರಾ ಮೂಲಕ ನೋಡ್ತಾ ಇರ್ತಾರೆ. ನಂತರ ಅದರಲ್ಲಿ ಒಂದು ವಿಡಿಯೋ ಹೀರೋ ರೆಕಾರ್ಡ್ ಮಾಡ್ತಾರೆ. ನಂತರ ಹೀರೋ ಆಫೀಸ್ ಅಲ್ಲಿ ಕಾಫಿ ಟೆಸ್ಟ್ ಎಲ್ಲ ಚೆಕ್ ಮಾಡ್ತಾನು ಇರ್ತಾರೆ. ಪುನಃ ಲ್ಯಾಪ್ಟಾಪ್ ಓಪನ್ ಮಾಡಿ ವಿಡಿಯೋ ನೋಡ್ತಾ ಇರ್ತಾರೆ. ಆಗ ಬನ್ಸಲ್ ಅಂತ ಹೇಳುವವರು ಮೀಟ್ ಮಾಡಕ್ಕೆ ಫೋರ್ಸ್ ಮಾಡ್ತಾರೆ. ಹೀರೋ ಸರಿ ಅಂತ ಹೇಳ್ತಾರೆ. ಹಾಗೆ ಮಾತನಾಡ್ತಾ ಇರುವಾಗ ಹೀರೋಯಿನ್ ಯಾರ ಜೊತೆ ಮಾತನಾಡೋದನ್ನ ನಮಗೆ ತೋರಿಸ್ತಾರೆ. ಆದರೆ ಹೀರೋ ನೋಡದೆ ಆ ಲ್ಯಾಪ್ಟಾಪ್ ಅನ್ನ ಕ್ಲೋಸ್ ಮಾಡಿ ಬನ್ಸಲ್ ಮೀಟ್ ಮಾಡಕ್ಕೆ ಹೋಗ್ತಾರೆ. ಬನ್ಸಲ್ ಸಹ ಇದೇ ತರ ಟೀ ಫ್ಯಾಕ್ಟರಿ ರನ್ ಮಾಡ್ತಾ ಇರ್ತಾರೆ. ಅವರು ಹೀರೋ ಇದನ್ನೆಲ್ಲ ನೋಡಿ ಮ್ಯಾನೇಜ್ ಮಾಡಿದರೆ ಒಳ್ಳೇದಿರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಿನಗೆ ಬೇಕಾದ ಅಮೌಂಟ್ ಎಲ್ಲ ಕೊಡ್ತೀನಿ, ನೀನು ನನ್ನ ಜೊತೆ ಜಾಯ್ನ್ ಆಗು ಅಂತ ಅವರು ಕೇಳ್ತಾನೆ ಇರ್ತಾರೆ ಹೀರೋ ಜೊತೆ. ಆಗ ಹೀರೋ ಹೇಳ್ತಾರೆ, ಆತರ ಎಲ್ಲ ನನಗೆ ಬರಕ್ಕಾಗಲ್ಲ. ಬಾಲ್ ನನ್ನ ಬಾಸ್ ಮಾತ್ರ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಕೂಡ. ಅವನ ಬಿಟ್ಟು ನನಗೆ ಬರಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಈ ಫ್ರೆಂಡ್ಶಿಪ್ ಇವಾಗ ಸ್ಟಾರ್ಟ್ ಆಗಿದ್ದಲ್ಲ, ಮೊದಲಿಂದನೇ ಸ್ಟಾರ್ಟ್ ಆಗಿದ್ದು ಅಂತ ಒಂದು ಕಥೆಯನ್ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀರೋ ಅಪ್ಪ ವಿನ್ಸೆಂಟ್ ಮತ್ತು ಬಾಲಪ್ಪ ಥಾಮಸ್ ಅವಾಗ್ಲಿಂದನೇ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಇವರಿಬ್ಬರಾಳು ಅಸ್ಸಾಂಗೆ ಹೋಗಿ ಹಾರ್ಡ್ ವರ್ಕ್ ಮಾಡಿ ಹಣವನ್ನ ಅರ್ನ್ ಮಾಡಿದ್ದಾರೆ. ಅವಾಗಲಿಂದ ಅವರಿಬ್ಬರಾಳು ಇನ್ನೂ ಕ್ಲೋಸ್ ಆದರು. ಆ ಟೈಮಲ್ಲಿ ಹೀರೋ ಅಪ್ಪನಿಗೆ ಒಂದು ಆಕ್ಸಿಡೆಂಟ್ ಆಗಿದ್ದು. ಆ ಟೈಮಲ್ಲಿ ಹೀರೋ ಅಮ್ಮ ತೀರೋದ್ರು. ಹೀರೋ ಅಪ್ಪನಿಗೆ ತುಂಬಾನೇ ಜೋರಾದ ಗಾಯವಾಗಿರುತ್ತೆ. ಹೀರೋ ಅಪ್ಪವನ್ನ ಒಂದು ಹೋಮ್ ನರ್ಸ್ ಅನ್ನ ಇಟ್ಟು ಭದ್ರವಾಗಿ ನೋಡಕ್ಕೆ ಹೇಳ್ತಾರೆ ಥಾಮಸ್. ಅದರ ನಂತರ ಹೀರೋ ಅಪ್ಪ ಕೂಡ ಹೋಗ್ತಾರೆ. ಅವಾಗಲಿಂದ ಹೀರೋವನ್ನ ನೋಡಿದು ಕಳಿಸಿದೆಲ್ಲ ಥಾಮಸ್ಸೇ ಆಗಿರ್ತಾರೆ. ನಂತರ ಹೀರೋ ಲವ್ ಮ್ಯಾಟರ್ ಗೊತ್ತಾಗಿ ಹೀರೋವನ್ನ ಮದುವೆ ಸಹ ಮಾಡಿ ಕೊಟ್ಟಿದ್ದಾರೆ. ಅವರನ್ನೆಲ್ಲ ಬಿಟ್ಟು ನಾನು ಬರ್ಬೇಕಾ ಸರ್ ಅಂತ ಹೀರೋ ಕೇಳ್ತಾರೆ. ಆಗ ಥಾಮಸ್ ಹೇಳ್ತಾನೆ, ಈ ಮ್ಯಾಟರ್ ಎಲ್ಲ ನನಗೆ ಗೊತ್ತು, ನೀನು ಬರಲೇಬೇಕು, ಇಲ್ಲ ಅಂದ್ರೆ ನಡೆಯೋದೇ ಬೇರೆ ಅಂತ ಬೆದರಿಸ್ತಾರೆ. ಅದೇನು ಹೀರೋ ಮೈಂಡ್ಗೆ ತಗೊಳ್ಳದೆ ಅಲ್ಲಿಂದ ಹೋಗ್ತಾರೆ. ನಂತರ ಹೀರೋ ಮನೆಗೆ ಹೋಗಿ ಇಲ್ಲಿಯವರೆಗೂ ರೆಕಾರ್ಡ್ ಆದ ವಿಡಿಯೋನೆಲ್ಲ ಎಡಿಟ್ ಮಾಡ್ತಾ ಇರ್ತಾರೆ. ಮರುದಿನ ಆಫೀಸ್ಗೆ ಹೋಗಿ ಲ್ಯಾಪ್ಟಾಪ್ ಓಪನ್ ಮಾಡಿ ವಿಡಿಯೋ ನೋಡ್ತಾ ಇರ್ತಾರೆ. ಅವಾಗ ಸಡನ್ ಆಗಿ ಸಿಗರೇಟ್ ಹಿಡಿದ ಕೈಯನ್ನ ನೋಡಿ ಹೀರೋ ಶಾಕ್ ಆಗ್ತಾರೆ. ಇಲ್ಲಿಂದನೇ ಕತೆ ರಿಯಲ್ ಆಗಿ ಸ್ಟಾರ್ಟ್ ಆಗುತ್ತೆ ನೋಡಿ. ನಂತರ ಹೀರೋಯಿನ್ ಆಗಿರಬೇಕು ಅಂತ ನೋಡ್ತಾರೆ. ನೋಡಿದರೆ ಅಲ್ಲ, ಹೀರೋಯಿನ್ ಆ ಕಡೆ ಇರ್ತಾರೆ. ಹೀರೋಯಿನ್ ಆದ್ರೆ ನೆಗಾಡ್ಕೊಂಡು ಮಾತನಾಡ್ತಾ ಇರ್ತಾರೆ. ಆದರೆ ಇದರಲ್ಲಿ ಆಡಿಯೋ ಏನು ಕೇಳಲ್ಲ, ಓನ್ಲಿ ವಿಡಿಯೋ ಮಾತ್ರ. ನನಗೆ ಗೊತ್ತಾಗದಾಗೆ ಹೀರೋಯಿನ್ ಏನು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾರೆ. ನಂತರ ಹೀರೋ ಮೆಸೇಜ್ ಹಾಕ್ತಾರೆ. ಹೀರೋಯಿನ್ ನೋಡಿನೂ ರಿಪ್ಲೈ ಏನು ಕೊಡೋದಿಲ್ಲ. ಹೀರೋ ಮೆಸೇಜ್ ರಿಪ್ಲೈ ಮಾಡ್ತಾರೆ ಅಂತ ವೇಟ್ ಮಾಡ್ತಾನೆ ಇರ್ತಾರೆ. ಆದರೆ ತುಂಬಾ ಟೈಮ್ ಆದ ಮೇಲೆ ರಿಪ್ಲೈ ಮಾಡ್ತಾರೆ. ನಂತರ ರಾತ್ರಿ ಆದಾಗ ಮನೆಗೆ ಹೋಗ್ತಾರೆ. ಹೀರೋ ಡಲ್ ಆಗಿ ಕೂತಿರ್ತಾರೆ. ಅದನ್ನ ನೋಡಿ ಹೀರೋಯಿನ್ ಏನಾಯ್ತು ಅಂತ ಕೇಳಿದಾಗ ಆಫೀಸ್ ಅಲ್ಲಿ ಏನೋ ಒಂದು ಪ್ರಶ್ನೆ ಅಂತ ಹೇಳ್ತಾರೆ. ಸರಿ, ನಿನ್ನೆ ಡೇ ಹೇಗಿತ್ತು ಅಂತ ಕೇಳಿದಾಗ ಡೈಲಿ ಇರುವ ಹಾಗೇನೆ ಕೆಲಸ ಮಾಡಿ ನಿದ್ದೆ ಮಾಡಿದ ನಂತರ ನಿನ್ನ ಮೆಸೇಜ್ ನೋಡಿ ರಿಪ್ಲೈ ಮಾಡಿದ್ದು ಅಂತ ಹೇಳ್ತಾರೆ. ಆದರೆ ಹೀರೋ ಆಲ್ರೆಡಿ ಆ ಕ್ಯಾಮರಾದಲ್ಲಿ ನೋಡಿರ್ತಾರೆ ಮೆಸೇಜ್ ಅನ್ನ ನೋಡಿರೋದು. ಹೀರೋ ಏನು ಹೇಳದೆ ಸುಮ್ಮನೆ ಕೂರ್ತಾರೆ. ಇದರಿಂದ ಹೀರೋಗೆ ಒಂದು ವಿಷಯ ಗೊತ್ತಾಗುತ್ತೆ, ಹೀರೋಯಿನ್ ಏನೋ ಮರಿತಾ ಇದ್ದಾರೆ, ಏನೋ ತಪ್ಪನ್ನ ಮಾಡ್ತಾ ಇದ್ದಾರೆ ಅಂತ. ಇದರ ಬಗ್ಗೆ ಹೀರೋ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಏನು ಕೇಳೋದು ಬೇಡ, ಎಲ್ಲ ಗೊತ್ತಾದ ಮೇಲೆ ಕೇಳೋಣ ಅಂತ ಸೈಲೆಂಟ್ ಆಗಿ ಬಿಡ್ತಾರೆ. ನೆಕ್ಸ್ಟ್ ದಿನ ಹೀರೋ ಆಫೀಸ್ಗೆ ಹೋಗ್ತಾರೆ. ಲ್ಯಾಪ್ಟಾಪ್ ಆನ್ ಮಾಡಿ ವಿಡಿಯೋ ಅನ್ನ ನೋಡ್ತಾರೆ. ಆಗ ಹೀರೋಯಿನ್ ಯಾರೋ ಜೊತೆ ನೆಗಾಡ್ಕೊಂಡೆಲ್ಲ ಮಾತನಾಡ್ತಾ ಇರ್ತಾರೆ. ಆದರೆ ಆಡಿಯೋ ಆನ್ ಮಾಡಕ್ಕೆ ನೋಡ್ತಾರೆ. ಆದರೆ ಆಡಿಯೋ ಪರ್ಮಿಷನ್ ಇಲ್ಲ ಅಂತ
ಅಂತ ತೋರಿಸ್ತಾ ಇರುತ್ತೆ. ಅದರ ನಂತರ ಯಾರೋ ಮನೆಗೆ ಬರ್ತಾರೆ. ಹೀರೋಯಿನ್ ಸಹ ಅವರ ಜೊತೆ ಮಾತನಾಡಿ ನಂತರ ಅವರ ಕಳಿಸಿ ಡೋರ್ ಕ್ಲೋಸ್ ಮಾಡಿ ಒಳಗಡೆ ಬರ್ತಾರೆ. ಹೀರೋಯಿನ್ ಎಕ್ಸ್ಪ್ರೆಷನ್ ಎಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಫ್ರಂಟ್ ಕ್ಯಾಮರಾ ಬ್ಯಾಕ್ ಕ್ಯಾಮರಾ ಅಂತ ಎಲ್ಲ ಆನ್ ಮಾಡ್ತಾನೆ ಇರ್ತಾರೆ ನಮ್ಮ ಹೀರೋ. ಅವರು ಯಾರಾಗಿರಬೇಕು ಅಂತ ನೋಡ್ತಾರೆ, ಆದರೆ ಗೊತ್ತೇ ಆಗಲ್ಲ. ಒಂದು ವಿಷಯ ಹೀರೋಗೆ ಗೊತ್ತಾಗುತ್ತೆ, ಹೆಂಡತಿ ದೊಡ್ಡ ತಪ್ಪು ಮಾಡ್ತಾ ಇದೆ ಅಂತ. ಆ ಟೈಮಲ್ಲಿ ಹೀರೋ ಫ್ರೆಂಡ್ ಕಾಲ್ ಮಾಡಿ ನಿನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡಬೇಕು ಅಲ್ವಾ, ನನ್ನ ಜೊತೆ ಒಂದು ಐಡಿಯಾ ಇದೆ ಅಂತ ಹೇಳ್ತಾರೆ. ಆಗ ಹೀರೋ ಸರ್ಪ್ರೈಸು ಬೇಡ ಏನು ಬೇಡ ಅಂತ ಕಾಲ್ ಅನ್ನ ಕಟ್ ಮಾಡ್ತಾರೆ. ನಂತರ ರಾತ್ರಿ ಹೆಂಡತಿ ನಿದ್ದೆ ಮಾಡಿದ ನಂತರ ಆಡಿಯೋ ಆಕ್ಸೆಸ್ ಎಲ್ಲ ಆನ್ ಮಾಡ್ತಾರೆ. ಅದು ಅಲ್ಲದೆ ಹೆಂಡತಿ ವಾಟ್ಸಪ್ ಅನ್ನ ಸಹ ಹ್ಯಾಕ್ ಮಾಡ್ತಾರೆ. ಈಗ ಹೆಂಡತಿ ಯಾರ ಜೊತೆ ಚಾಟ್ ಮಾಡಿದರೂ ಹೀರೋಗೆ ಗೊತ್ತಾಗುತ್ತೆ. ನಂತರ ಸೆಕೆಂಡ್ ಮೊಬೈಲ್ ಕ್ಯಾಮರಾ ಆನ್ ಮಾಡಿ ಮನೆಯಲ್ಲಿ ಇಡ್ತಾರೆ, ಯಾರು ಅಂತ ಕಂಡು ಹಿಡಿಯಕ್ಕೆ. ನಂತರ ಹೀರೋ ಆಫೀಸ್ ಅಲ್ಲಿ ಕೂತು ಎಲ್ಲ ವಾಚ್ ಮಾಡ್ತಾ ನೋಡ್ತಾರೆ. ಅವರು ಚಾಟ್ ಎಲ್ಲ ಮಾಡ್ತಾರೆ, ಫೋಟೋಸ್ ಎಲ್ಲ ಶೇರ್ ಮಾಡ್ತಾರೆ. ಇದೆಲ್ಲ ನೋಡಿ ಹೀರೋಗೆ ತುಂಬಾನೇ ಕೋಪ ಬರುತ್ತೆ. ಹೀರೋ ಆಡಿಯೋ ಆನ್ ಮಾಡಿದ್ದಾರೆ ಅಲ್ವಾ, ಅವರು ಹೀರೋಯಿನ್ ಅನ್ನ ಚೆಲ್ಲೋ ತಂಗೋ ಅಂತೆಲ್ಲ ಕರೀತಾನೆ ಇರ್ತಾರೆ. ನಂತರ ಅವನು ಮನೆಗೆ ಬರ್ತಾನೆ. ಅವನು ನೀನು ಟೆನ್ಷನ್ ಮಾಡಬೇಡ, ಎಲ್ಲ ನಾನ್ ನೋಡ್ತೀನಿ, ನಮಗೆ ಒಟ್ಟಿಗೆನೆ ಜೀವಿಸೋಣ ಅಂತ ಹೇಳ್ತಾರೆ. ಹೀರೋಯಿನ್ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ನಂತರ ಡೈನಿಂಗ್ ಟೇಬಲ್ ಅಲ್ಲಿ ಕೂತು ಊಟ ಎಲ್ಲ ಮಾಡ್ತಾರೆ. ಇದೆಲ್ಲ ನೋಡಿ ಹೀರೋಗೆ ತುಂಬಾನೇ ಕೋಪ ಬರುತ್ತೆ. ಹೀರೋಯಿನ್ ಇದಕ್ಕೆಲ್ಲ ಸಪೋರ್ಟ್ ಇದ್ದಾಳೆ ಅಲ್ವಾ ಅಂತ. ಇವಾಗ ಹೀರೋ ತಮ್ಮ ಪಾಸ್ಟ್ ಅನ್ನ ಯೋಚನೆ ಮಾಡ್ತಾರೆ. ಇವರಿಬ್ಬರಾಳು ಒಂದೇ ಸ್ಕೂಲಲ್ಲಿ ಕಲಿತಾ ಇರೋದು, ಚೆನ್ನಾಗಿದ್ದಾರೆ ಅಂತ ತುಂಬಾ ಜನ ಪ್ರಪೋಸ್ ಎಲ್ಲ ಮಾಡ್ತಾ ಇದ್ದಾರೆ ಹೀರೋಯಿನ್ ಅನ್ನ. ಆದ್ರೆ ಹೀರೋಯಿನ್ ಅಕ್ಸೆಪ್ಟೇ ಮಾಡಲ್ಲ. ಹೀರೋ ಜೊತೆ ಫ್ರೆಂಡ್ಶಿಪ್ ಅನ್ನ ಮೇಂಟೈನ್ ಮಾಡ್ತಾನೆ ಇರ್ತಾರೆ. ತುಂಬಾ ವರ್ಷ ಆದ ಮೇಲೆ ಪುನಃ ಮೀಟ್ ಮಾಡ್ತಾರೆ. ಲವ್ ಮ್ಯಾಟರ್ ಹೇಳಿದರೆ ಫ್ರೆಂಡ್ಶಿಪ್ ಕಟ್ ಆಗುತ್ತೆ ಅಂತ ಭಯನೂ ಇರುತ್ತೆ ಹೀರೋಗೆ. ಅದು ಪರವಾಗಿಲ್ಲ ಅಂತ ಹೇಳ್ತಾನೆ. ಹೇಗಾದರೂ ನೀನು ಮದುವೆ ಆಗ್ತೀಯಾ, ಆ ಹುಡುಗ ನಾನಾದ್ರೆ ಹೇಗಿರುತ್ತೆ ಅಂತ ಕೇಳ್ತಾನೆ. ಆಗ ಹೀರೋಯಿನ್ ನನಗೆ ಯಾರು ಇಲ್ಲ, ಅಂಕಲ್ ಮಾತ್ರ, ನೀನು ಅವರ ಜೊತೆ ಮಾತನಾಡು ಅಂತ ಹೇಳ್ತಾರೆ. ಹೀರೋ ಅಂಕಲ್ನ ಮೀಟ್ ಮಾಡಕ್ಕೆ ಹೋಗ್ತಾರೆ. ಅವರ ಜೊತೆ ಮಾತನಾಡಿ ಅವರಿಗೂ ಸಹ ಇಷ್ಟವಾಗುತ್ತೆ. ಅದರ ನಂತರ ಇವರಿಬ್ಬರಾಳಿಗೆ ಮದುವೆ ಆಗುತ್ತೆ. ಈ ಮದುವೆನ ಬಾಲಪ್ಪನೇ ನಡೆಸಿಕೊಡ್ತಾರೆ. ಒಳ್ಳೆ ಹುಡುಗಿ ಅಂತ ಯೋಚನೆ ಮಾಡಿದರೆ ಇವಾಗ ಈ ತರ ಮಾಡ್ತಾ ಇದ್ದಾಳೆ, ನನ್ನ ಜೀವನವೇ ಹೋಯ್ತು ಅಂತ ಫೀಲ್ ಮಾಡ್ತಾನೆ ಇರ್ತಾರೆ ನಮ್ಮ ಹೀರೋ. ನಂತರ ಮನೆಗೆ ಹೋಗ್ತಾರೆ. ಹೀರೋಯಿನ್ ನಿದ್ದೆ ಮಾಡಿದ ನಂತರ ಫೋನ್ ಅನ್ನ ಚೆಕ್ ಮಾಡಿ ನೋಡ್ತಾರೆ. ಅದರಲ್ಲಿ ನಾಳೆ 3 ಗಂಟೆಗೆ ಮೀಟ್ ಆಗೋಣ ಅಂತ ಇರುತ್ತೆ. ಮರುದಿನ 3 ಗಂಟೆ ಆದಾಗ ಹೀರೋ ಲ್ಯಾಪ್ ಓಪನ್ ಮಾಡಿ ವಿಡಿಯೋ ಚೆಕ್ ಮಾಡಿ ನೋಡ್ತಾರೆ. ಅದರಲ್ಲಿ ಹೀರೋಯಿನ್ ಆಟೋದಲ್ಲಿ ಹೋಗ್ತಾ ಇರುತ್ತೆ. ನಂತರ ಮರ್ಡರ್ ಬಗ್ಗೆ ಇವರು ಮಾತನಾಡ್ತಾ ಇರ್ತಾರೆ. ಇದೆಲ್ಲ ಕೇಳಿದಾಗ ಹೀರೋಗೆ ಶಾಕ್ ಆಗುತ್ತೆ. ಈ ಗನ್ ತಗೋ, ಈ ಗನ್ ಇಟ್ಟು ನಿನ್ನ ಗಂಡನ ಶೂಟ್ ಮಾಡು, ಸ್ಪಾಟ್ ಅಲ್ಲೇ ಸತ್ತು ಹೋಗ್ತಾನೆ. ಭಯ ಆದ್ರೆ ಈ ವಿಷ ತಗೊಂಡು ಊಟ ಮಾಡುವಾಗ ಹಾಕಿ ಕೊಡು, ಅದರ ನಂತರ ನಮ್ಮಿಬ್ಬರಳಿಗೆ ಸಂತೋಷದಲ್ಲಿ ಈ ತರ ಜೀವಿಸೋಣ ಅಂತ ಹೇಳ್ತಾರೆ. ಇದೆಲ್ಲ ಕೇಳಿದಾಗ ಹೀರೋಗೆ ಭಯನೇ ಆಗುತ್ತೆ. ಹೀರೋನ ಕೊಲೆ ಮಾಡಕ್ಕೆ ಇವರು ಪ್ಲಾನ್ ಮಾಡ್ತಾ ಇರೋದು ಅಂತ ಗೊತ್ತಾಗುತ್ತೆ. ಇದೆಲ್ಲ ಗೊತ್ತಾದಾಗ ಹೀರೋ ಮನೆಗೆ ಹೋಗ್ತಾರೆ. ಹೀರೋಗೆ ಒಂದೊಂದು ಸೆಕೆಂಡ್ ಕೂಡ ಭಯ ಆಗ್ತಾನೆ ಇರುತ್ತೆ. ರಾತ್ರಿ ಆದಾಗ ಹೀರೋ ಒಳ್ಳೆ ನಿದ್ದೆ ಮಾಡ್ತಾ ಇರ್ತಾರೆ. ಹೀರೋ ನಿದ್ದೆ ಮಾಡಿದ್ದಾರೆ ಅಂತ ಕನ್ಫರ್ಮ್ ಮಾಡಿ ಹೀರೋಯಿನ್ ಬ್ಯಾಕ್ ಡೋರ್ ಓಪನ್ ಮಾಡಿ ಹೀರೋಯಿನ್ ಬಾಯ್ ಫ್ರೆಂಡ್ ಒಳಗಡೆ ಬರ್ತಾರೆ. ಅವರು ಗನ್ ತೆಗೆದು ಹೀರೋನ ಶೂಟ್ ಮಾಡ್ತಾರೆ. ಹೀರೋ ಸಡನ್ ಆಗಿ ಎದ್ದೇಳ್ತಾರೆ. ಸೊ ಇದು ಕನಸಾಗುತ್ತೆ. ಇಲ್ಲಿದ್ದರೆ ಹೆದರಿನೇ ಸಾಯ್ತೀನಿ ಅಂತ ಹೀರೋ ಸೈಲೆಂಟ್ ಆಗಿ ಮನೆಯಿಂದ ಹೋಗ್ತಾರೆ. ನಂತರ ಹೀರೋ ಫ್ರೆಂಡ್ಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ನನಗೆ ಗನ್ ಬೇಕು ಅಂತ ಹೇಳ್ತಾನೆ. ಆಗ ಫ್ರೆಂಡ್ ಹೇಳ್ತಾರೆ ಏನು ಹೇಳ್ತಾ ಇದೆಯಾ ಅಂತ ಕೇಳಿದಾಗ ಹೀರೋ ಇಲ್ಲ ನನಗೆ ಬೇಕೇ ಬೇಕು, ಎಷ್ಟೇ ದುಡ್ಡು ಆದರೂ ಪರವಾಗಿಲ್ಲ ನಾನು ಕೊಡ್ತೀನಿ, ನನಗೆ ಗನ್ ಬೇಕು ಅಂತ ಹೇಳ್ತಾನೆ. ಆಗ ಫ್ರೆಂಡ್ ಸರಿ ನಾನೊಂದು ಪ್ಲೇಸ್ ಹೇಳ್ತೀನಿ ಅಲ್ಲಿಗೆ ಬಾ ಅಂತ ಹೇಳ್ತಾರೆ. ನಂತರ ಹೀರೋ ದುಡ್ಡು ಕೊಟ್ಟು ಗನ್ನನ್ನ ತೆಗಿತಾರೆ. ಆಗ ಫ್ರೆಂಡ್ ಏನಾಯ್ತು, ಏನಾದ್ರೂ ಪ್ರಾಬ್ಲಮಾ, ಏನಾದ್ರೂ ಇದ್ದರೆ ಹೇಳು ಅಂತ ಕೇಳಿದಾಗ ಹೀರೋ ಏನು ಇಲ್ಲ ಅಂತ ಅಲ್ಲಿಂದ ಹೋಗ್ತಾರೆ. ಹೀರೋ ಫ್ರೆಂಡ್ಗೆ ಇದೆಲ್ಲ ನೋಡಿ ಭಯ ಆಗುತ್ತೆ. ನೆಕ್ಸ್ಟ್ ಹೀರೋ ಹೆಂಡತಿನ ಫಾಲೋ ಮಾಡ್ತಾನೆ ಇರ್ತಾರೆ. ಏನ್ ಮಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ ಅಂತ. ಹೋಗ್ತಾ ಇರುವಾಗ ಹೀರೋ ಹಿಂದೆನೆ ಫಾಲೋ ಮಾಡ್ಕೊಂಡೆ ಹೋಗ್ತಾರೆ. ನಂತರ ಅವರಿಬ್ಬರಳು ಮಾತನಾಡುವುದನ್ನ ಹೀರೋ ನೋಡ್ತಾರೆ. ಅವನು ಶೌಟ್ ಆಗಿ ಎಷ್ಟು ದಿನ ಆಯ್ತು ನಿನ್ನ ಜೊತೆ, ಅವನನ್ನ ಕೊಲೆ ಮಾಡಕ್ಕೆ ಹೇಳಿ ಅಂತ ಬೈತಾರೆ. ಆಗ ಹೀರೋಯಿನ್ ನೀನ್ ಯಾರು ನನ್ನ ಜೊತೆ ಕೊಲೆ ಮಾಡಕ್ಕೆ ಹೇಳಕ್ಕೆ ಅಂತ ಹೀರೋ ಕೈಯಲ್ಲಿದ್ದ ಬುಲೆಟ್ ಅನ್ನ ತೆಗೆದು ಶೂಟ್ ಮಾಡಕ್ಕೆ ನೋಡುವಷ್ಟರಲ್ಲಿ ಹೀರೋಯಿನ್ ಶೂಟ್ ಮಾಡ್ತಾರೆ. ಇದನ್ನು ನೋಡಿ ಏನ್ ಇಲ್ಲಿ ನಡೀತಾ ಇರೋದು ಅಂತ ಕನ್ಫ್ಯೂಸ್ ಆಗುತ್ತೆ ನಮ್ಮ ಹೀರೋಗೆ. ಆ ಟೈಮಲ್ಲಿ ಹೀರೋಯಿನ್
ಹೀರೋಯಿನ್ಗೆ ಕಾಲ್ ಬರುತ್ತೆ. ಆಕ್ಚುಲ ಇವನನ್ನ ಕೊಲೆ ಮಾಡಕ್ಕೆ ಯಾರೋ ಹೇಳಿರ್ತಾರೆ. ಅವರು ಹೇಳಿದ ಹಾಗೇನೆ ಮಾಡಿದ್ಯಾ, ಸರಿ ನಮ್ಗೆ ಮೀಟ್ ಮಾಡೋಣ ಅಂತ ಅಲ್ಲಿಂದ ಬೇರೆ ಅವನನ್ನ ಮೀಟ್ ಮಾಡಕ್ಕೆ ಹೋಗ್ತಾರೆ. ಅದು ಬೇರೆ ಯಾರು ಅಲ್ಲ, ಬನ್ಸಲೇ ಆಗಿರುತ್ತೆ. ಹೀರೋಯಿನ್ ಸಂಬಂಧಪಟ್ಟ ಏನೋ ವಿಷಯ ಇರುತ್ತೆ, ಆ ಫೈಲ್ ಅನ್ನ ಕೊಡ್ತಾರೆ. ಸೊ ಬನ್ಸಲ್ ಬ್ಲ್ಯಾಕ್ ಮೇಲ್ ಮಾಡಿನೇ ಹೀರೋಯಿನ್ ಈ ತರ ಎಲ್ಲ ಮಾಡಿರೋದು. ಇನ್ನು ನನಗೂ ಸಂಬಂಧ ಇಲ್ಲ, ನೀನು ಆ ಬಾಡಿಯನ್ನ ಡಿಸ್ಪೋಸ್ ಮಾಡು ಅಂತ ಹೇಳಿ ಹೋಗ್ತಾರೆ. ಇದನ್ನೆಲ್ಲ ಹೀರೋ ಕೇಳ್ತಾನೆ ಇರ್ತಾರೆ. ಹೀರೋಯಿನ್ ಆ ಬಾಡಿ ಹತ್ರ ಹೋಗಿ ಜೋರಾಗಿ ಅಳುತ್ತಾರೆ. ಆ ಟೈಮಲ್ಲಿ ಹೀರೋ ಬರ್ತಾರೆ. ಹೀರೋಯಿನ್ಗೆ ಹೀರೋನ ನೋಡಿ ತುಂಬಾನೇ ಶಾಕ್ ಆಗುತ್ತೆ. ಹೀರೋ ಏನ್ ನಡೀತಾ ಇದೆ ಇಲ್ಲಿ, ಅದು ಅಲ್ಲದೆ ಬನ್ಸಲ್ ಜೊತೆ ಎಲ್ಲ ನೀನು ಯಾಕೆ ಮಾತಾಡ್ತಾ ಇದೀಯಾ, ಅವನು ಏನು ಫೈಲ್ ಇಟ್ಟಿದ್ದೀಯಾ ಅಲ್ವಾ, ಏನದು ವಿಡಿಯೋನ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾಳೆ. ನಿನ್ನ ವಿಡಿಯೋನ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾರೆ. ತಪ್ಪಾಗಿದ್ದ ವಿಡಿಯೋನ ಅಂತ ಕೇಳಿದಾಗ್ಲೂ ಹೌದು, ನಿನ್ನೆ ಸಂಬಂಧಪಟ್ಟ ವಿಡಿಯೋನ ಅಂತ ಕೇಳಿದಾಗ್ಲೂ ಹೌದು ಅಂತ ಹೇಳ್ತಾಳೆ. ನಿನಗೆ ನಾಚಿಕೆ ಆಗಲ್ವಾ, ಮದುವೆ ಆಗಿ ಈ ಥರ ಎಲ್ಲ ಮಾಡ್ತಾ ಇದೆಯಲ್ಲ, ಏನು ವಿಡಿಯೋ ತೋರಿಸು ಅಂತ ಫೋರ್ಸ್ ಆಗಿ ವಿಡಿಯೋನ ನೋಡ್ತಾರೆ. ನೋಡಿದರೆ ಹೀರೋ ಸಂಬಂಧಪಟ್ಟ ವಿಡಿಯೋ ಬೇರೆ ಒಂದು ಹುಡುಗಿಯ ಜೊತೆ ಇರುವುದು. ಆಕ್ಚುಲ್ ಅದು ಹೀರೋಯಿನೇ ಆಗಿರುತ್ತೆ, ಅವರು ಎಡಿಟ್ ಮಾಡಿ ಬೇರೆ ಹುಡುಗಿನ ಹಾಕಿರೋದು. ಅದು ನಾನು ಅಂತ ಗೊತ್ತು, ಆದರೆ ಜನರು ಅದು ನಂಬೋದಿಲ್ಲ ಅಲ್ವಾ. ಈ ವಿಷಯ ನಿನಗೆ ಗೊತ್ತಾದರೆ ಬೇಜಾರು ಮಾಡ್ತೀಯಾ, ಏನಾದರೂ ಪ್ರಾಬ್ಲಮ್ ಇದ್ದರೆ ಒಂದು ವಾರ ಟೆನ್ಷನ್ ಮಾಡ್ತೀಯಾ ಅಲ್ವಾ, ಅದಕ್ಕೆ ನಾನೇ ಪ್ರಾಬ್ಲಮ್ ಕ್ಲೋಸ್ ಮಾಡ್ತೀನಿ ಅಂತ ಈ ಥರ ಎಲ್ಲ ಮಾಡಿದ್ದು. ನಂತರ ನಡೆದ ಕಥೆನೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೀರೋ ಇದೆಲ್ಲ ಕೇಳಿ ತುಂಬಾನೇ ಫೀಲ್ ಮಾಡ್ತಾರೆ. ಯಾಕೆಂದರೆ ಈ ಥರ ಇರುವ ಹೆಂಡತಿನ ಡೌಟ್ ಪಟ್ಟೆ ಅಂತ ಹೇಳಿ. ಸರಿ ನೀನ್ ಹೋಗು, ಡೆಡ್ ಬಾಡಿಯನ್ನ ನಾನು ನೋಡ್ತೀನಿ ಅಂತ ಹೀರೋಯಿನ್ನ ಕಳಿಸ್ತಾರೆ. ಆ ಟೈಮಲ್ಲಿ ಹೀರೋಗೆ ಒಂದು ಕಾಲ್ ಬರುತ್ತೆ. ನನಗೆ ಎಲ್ಲ ಮ್ಯಾಟರ್ ಗೊತ್ತು ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀರೋ ಮನೆಗೆ ಹೋಗಿ ಇನ್ನೇನಾದರೂ ಮಾಡಿದ್ಯಾ ಅಂತ ಕೇಳಿದಾಗ ಹೀರೋಯಿನ್ ಹೇಳ್ತಾರೆ, ನಾನು ನಿಮ್ಮ ಮೊಬೈಲ್ ಅಲ್ಲಿ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಕ್ಚುಲ ಹೀರೋ ಹೆಂಡತಿ ಮೊಬೈಲಲ್ಲಿ ಯಾವ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿ ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೋ ಸೇಮ್ ಆಗಿ ಹೀರೋಯಿನ್ ಸಹ ಈ ಥರನೇ ಮಾಡಿರ್ತಾರೆ. ಹೀರೋ ಬಗ್ಗೆನು ಯಾರೋ ಒಬ್ಬರು ಏನೆಲ್ಲ ಮಾಡ್ತಾ ಇದ್ದಾರೋ ಅದನ್ನೆಲ್ಲ ವಾಚ್ ಮಾಡ್ತಾ ಇದೆ ಅಂತ ಹೀರೋಗೆ ಗೊತ್ತಾಗುತ್ತೆ. ಆ ಟೈಮಲ್ಲಿ ಟಿವಿಯಲ್ಲಿ ಒಂದು ನ್ಯೂಸ್ ಬರುತ್ತೆ. ಏನಂದರೆ ಹೀರೋ ಹೆಂಡತಿ ಯಾರ ಜೊತೆ ರಿಲೇಷನ್ ಅಲ್ಲಿ ಇದ್ದು ಅದು ಹೀರೋಗೆ ಗೊತ್ತಾಗಿ ಅವನನ್ನ ಕೊಲೆ ಮಾಡಿದ್ದಾರೆ ಅಂತ ವಿಡಿಯೋ ಸಮೇತ, ಅದು ಅಲ್ಲದೆ ಹೀರೋ ಫೋಟೋ ಸಮೇತ ನ್ಯೂಸ್ ಅಲ್ಲಿ ಬಂದಿರುತ್ತೆ. ಪೊಲೀಸರು ಹೀರೋನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀರೋ ಸೀದಾ ಫ್ರೆಂಡ್ ಜೊತೆ ಮೀಟ್ ಮಾಡಕ್ಕೆ ಹೋಗ್ತಾರೆ. ಆಗ ಅವನು ಹೇಳ್ತಾನೆ, ಮೊದಲೇ ಗನ್ ಕೇಳಿದಾಗ ಗೊತ್ತು ಏನೋ ಪ್ರಾಬ್ಲಮ್ ಇದೆ ಅಂತ. ಹೀರೋ ಬೇಗ ಬಾಲ್ಗೆ ಕಾಲ್ ಮಾಡಿ ನಡೆದ ವಿಷಯ ಹೇಳ್ತಾರೆ. ಬನ್ಸಲ್ ಈ ತರ ಎಲ್ಲ ಮಾಡ್ತಾ ಇರೋದು ಅವನ ಕೈಯಲ್ಲಿ ನಮ್ಮ ಫ್ಯಾಕ್ಟ್ರಿ ಬರೋಕ್ಕೋಸ್ಕರ ಅವನು ಈ ತರ ಎಲ್ಲ ನಾಟಕ ಮಾಡ್ತಾ ಇದ್ದಾನೆ. ಸರಿ ಓಕೆ, ನಾನು ಅಲ್ಲಿಗೆ ಬಂದು ಎಲ್ಲ ವಿಷಯವನ್ನ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಬಾಲ್ ಓಕೆ ನೀ ಬರೋದನ್ನ ವೆಯ್ಟ್ ಮಾಡ್ಕೊಂಡಿರ್ತೀನಿ, ಬೇಗ ಬಾ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾರೆ. ಫ್ರೆಂಡ್ ಜೊತೆ ಹೇಳಿ ಕಾರ್ ರೆಡಿ ಮಾಡಿ ಅಲ್ಲಿಂದ ಹೋಗ್ತಾರೆ. ನಂತರ ಬನ್ಸಲ್ ಫ್ಯಾಕ್ಟ್ರಿ ಹತ್ರ ಹೋಗಿ ಅವರನ್ನ ವಾಚ್ ಮಾಡ್ತಾರೆ. ಬನ್ಸಲ್ ರಿಸಾರ್ಟ್ ಅಲ್ಲಿ ಒಬ್ಬರನ್ನ ಮೀಟ್ ಮಾಡ್ತಾರೆ. ಅಲ್ಲಿ ಒಂದು ಟ್ವಿಸ್ಟ್ ಇದೆ ನೋಡಿ. ಬನ್ಸಲ್ ಮತ್ತು ಹೀರೋ ಫ್ರೆಂಡ್ ಇದೆ ಅಲ್ವಾ ಬಾಲ್, ಅವರಿಬ್ಬರು ಮಾತನಾಡ್ತಾ ಇರ್ತಾರೆ. ಹೀರೋಗೆ ನೋಡಿ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ, ಏನು ಇವರಿಬ್ಬರು ಮಾತನಾಡ್ತಾ ಇದ್ದಾರೆ ಅಲ್ವಾ ಅಂತ. ನಂತರ ಬಾಲ್ ಅನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾರೆ. ಬಾಲ್ ರೀಸೆಂಟ್ ಆಗಿ ಗೆಸ್ಟ್ ಹೌಸ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ದೆ ಅಲ್ವಾ, ಅಲ್ಲಿಯೇ ಹೀರೋ ಹೋಗ್ತಾರೆ. ನೋಡಿದರೆ ಅಲ್ಲಿ ಹೀರೋಗೆ ತುಂಬಾನೇ ವಿಷಯ ಗೊತ್ತಾಗುತ್ತೆ. ಹೀರೋ ಲೈಫ್ ಅಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತಲ್ವಾ, ಅದಕ್ಕೆಲ್ಲ ಕಾರಣ ಬಾಲ್ ಅಂತ ಗೊತ್ತಾಗುತ್ತೆ. ಹೀರೋನ ಹೇಗೆಲ್ಲ ಲಾಕ್ ಮಾಡಬೇಕು ಅಂತ ಎಲ್ಲ ಬರೆದು ನೋಟಿಸ್ ಅಲ್ಲಿ ಹಾಕಿರ್ತಾರೆ. ನಂತರ ಒಂದು ರೂಮ್ ಅಲ್ಲಿ ಲ್ಯಾಪ್ಟಾಪ್ ಇರುತ್ತೆ, ಅದನ್ನ ಹೀರೋ ಹೋಗಿ ಚೆಕ್ ಮಾಡಿ ನೋಡ್ತಾರೆ. ಅಲ್ಲಿಯೂ ಟ್ವಿಸ್ಟ್ ಇರುತ್ತೆ. ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರುವವರು ಎಲ್ಲರೂ ಹೀರೋನ ಫಾಲೋ ಮಾಡ್ಕೊಂಡೇ ಇದ್ದರು. ಹೀರೋ ಏನ್ ಮಾಡ್ತಾ ಇದ್ದಾರೆ, ಬೇಜಾರಲ್ಲಿ ಇದ್ದಾರಾ, ನೆಗಾಡ್ತಾ ಇದ್ದಾರಾ, ಹೀರೋ ಜೊತೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಕ್ಕೆ ಹೇಳಿದ್ದು ಎಲ್ಲ ಒಂದು ಪ್ಲಾನ್ ಮಾಡಿನೇ ಹಾಕಿರೋದು. ಆ ಟೈಮಲ್ಲಿ ಅಲ್ಲಿಗೆ ಬಾಲ್ ಬರ್ತಾರೆ. ಅವನಿಗೆ ಹೀರೋನ ನೋಡಿ ತುಂಬಾನೇ ಶಾಕ್ ಆಗುತ್ತೆ. ನಾನು ಆ ಥರ ಮಾಡಿದ್ದಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೆದರಿ ಮಾತನಾಡ್ತಾರೆ. ಆಗ ಹೀರೋ ಯಾಕೋ ಈ ಥರ ಮಾಡಿದೆ ಅಂತ ಇಬ್ಬರಳು ಸರಿಯಾಗಿ ಫೈಟ್ ಮಾಡ್ತಾರೆ. ಲಾಸ್ಟಿಗೆ ಬಾಲ್
ಬಾಲ್ ಒಂದು ಸತ್ಯ ಹೇಳ್ತಾನೆ. ಹೀರೋ ಅಪ್ಪ ಮತ್ತು ಬಾಲಪ್ಪ ಒಳ್ಳೆ ಫ್ರೆಂಡ್ ಆಗಿದ್ದರು ಅಂತ ನೀನು ಯೋಚನೆ ಮಾಡಿದ್ದೆ ಅಲ್ವಾ? ಆದರೆ ಅಲ್ಲ. ಹೀರೋ ಅಪ್ಪ ದೊಡ್ಡ ಶ್ರೀಮಂತ, 3000 ಎಕರೆ ಸೊತ್ತು ಇತ್ತು. ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಬಾಲಪ್ಪನೇ ಅಲ್ಲಿ ಇದ್ದರು. ಆ ಟೈಮಲ್ಲಿ ಹೀರೋ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದ್ದು, ಹೀರೋ ಅಮ್ಮ ಸತ್ತು ಹೋದರು. ಹೀರೋ ಅಪ್ಪ ಕೋಮಾ ಸ್ಟೇಜ್ಗೆ ಹೋದರು. ಈ ಸೊತ್ತಿಗೆಲ್ಲ ಅವಕಾಶ ಹೀರೋ ಅಂತ ಗೊತ್ತಾಯ್ತು. ಅದು ಅಲ್ಲದೆ ಇವರಿಗೆ ಬೇರೆ ಎಲ್ಲೂ ಫ್ಯಾಮಿಲಿನೂ ಇಲ್ಲ ಅಂತ ಗೊತ್ತಾಯ್ತು. ಆ ಸೊತ್ತೆಲ್ಲ ನಮ್ಮ ಕೈಗೆ ಬರಬೇಕು ಅಂತಾನೆ. ಆಗ ನನ್ನ ಅಪ್ಪನ ನೀವೇ ಅಲ್ವಾ ಸಾಯಿಸಿದ್ದು ಅಂತ ಹೇಳಿದಾಗ ಅವರು ಸತ್ತ ಹಾಗೇನೆ ಅಲ್ವಾ ಇತ್ತಿದ್ದು, ಅದಕ್ಕೆ ನಾವೇ ಹೆಲ್ಪ್ ಮಾಡಿದ್ದು ಅಂತ ಹೇಳ್ತಾರೆ. ಆಗ ಹೀರೋ, ನನ್ನನ್ನು ಆವಾಗಲೇ ಕೊಲೆ ಮಾಡ್ಬೋದಿತ್ತಲ್ವಾ, ಯಾಕೆ ನೀವು ನನ್ನನ್ನು ಮಾತ್ರ ಬಿಟ್ಟಿದ್ದು ಅಂತ ಕೇಳಿದಾಗ ಅಲ್ಲಿಗೆ ಪೊಲೀಸರು ಬರ್ತಾರೆ. ಹೀರೋ ತಪ್ಪಿಸಿ ಅಲ್ಲಿಂದ ಹೋಗ್ತಾರೆ. ಫ್ರೆಂಡ್ ಜೊತೆ ಹೋಗಿ ಹೇಳ್ತಾರೆ, 3000 ಸೊತ್ತು ನನ್ನ ಹೆಸರಿನಲ್ಲೇ ಇದೆ, ಹಾಗಾದರೆ ನನ್ನವರು ಕೊಲೆ ಮಾಡಿಲ್ಲ, ಅದಕ್ಕೆ ಏನಾದರೂ ಕಾರಣವಿರಬೇಕು, ಅದು ಏನು ಅಂತ ಕಂಡು ಹಿಡಿಯಬೇಕು ಅಂತ ಹಳೆ ಡಾಕ್ಯುಮೆಂಟ್ಸ್ ಪೇಪರ್ ಎಲ್ಲ ತೆಗೆದು ಚೆಕ್ ಮಾಡ್ತಾರೆ. ಫ್ರೆಂಡ್ ಸಹ ಅವನನ್ನ ಹೆಲ್ಪ್ ಮಾಡ್ತಾನೆ. ಆಗ ಒಂದು ಚರ್ಚ್ ಬಗ್ಗೆ ಗೊತ್ತಾಗುತ್ತೆ. ಆಗ ಹೀರೋ ಬೇಗನೆ ಆ ಚರ್ಚಲ್ಲಿದ್ದ ಫಾದರ್ಗೆ ಕಾಲ್ ಮಾಡಿ ಮಾತನಾಡಿದಾಗ ಒಂದು ವಿಷಯ ಗೊತ್ತಾಗುತ್ತೆ. ಹೀರೋಗೆ ಏನಾದರೂ ಪ್ರಾಬ್ಲಮ್ ಆಗಿ ಸತ್ತು ಹೋದರೆ ಆ ದುಡ್ಡನ್ನೆಲ್ಲ ಚರ್ಚ್ಗೆ ಕೊಡ್ತೀನಿ ಅಂತ ಹೇಳಿನೇ ಅವರ ಅಪ್ಪ ಸತ್ತಿರೋದು ಅಂತ ಗೊತ್ತಾಗುತ್ತೆ. ನಂತರ ಹೀರೋನ ಪೊಲೀಸರು ಫಾಲೋ ಮಾಡ್ಕೊಂಡೇ ಹೋಗ್ತಾರೆ. ನಂತರ ಪೊಲೀಸರು ಹೀರೋನ ಅರೆಸ್ಟ್ ಮಾಡಿ ಹೋಗ್ತಾರೆ. ಹೀರೋ ಎಷ್ಟೇ ಸತ್ಯ ಹೇಳಿದರೂ ಅವರಿಗೆ ಯಾರಿಗೂ ಗೊತ್ತೇ ಆಗಲ್ಲ. ಆಗ ಹೀರೋನ ನೋಡಕ್ಕೆ ಹೀರೋ ಹೆಂಡತಿ ಬರ್ತಾರೆ. ಆಗ ಹೀರೋ, ನಮ್ಮ ಸುತ್ತಮುತ್ತ ಇಷ್ಟೆಲ್ಲ ವಿಷಯ ನಡೀತು ಅಲ್ವಾ, ನಮಗೆ ಗೊತ್ತೇ ಆಗಲಿಲ್ಲ, ನಾನು ಹೊರಗಡೆ ಬಂದರೆ ಥಾಮಸ್ ಮತ್ತು ಬಾಲನ್ನ ಬಿಡಲ್ಲ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಪೊಲೀಸ್, ಲೀನಾ ಥಾಮಸ್ ನಿಮ್ಮ ಟೈಮ್ ಮುಗೀತು ಅಂತ ಹೇಳ್ತಾರೆ. ಏನು ಪೊಲೀಸ್ ಲೀನಾ ಥಾಮಸ್ ಅಂತ ಕರೀತಾ ಇದ್ದಾರೆ ಅಂತ ಹೀರೋ ನೋಡ್ತಾರೆ. ಇಲ್ಲಿ ಟ್ವಿಸ್ಟ್ ಇದೆ ನೋಡಿ. ಥಾಮಸ್ ಬೇರೆ ಯಾರು ಅಲ್ಲ, ಬಾಲಪ್ಪ. ಈ ಲೀನಾ ಬೇರೆ ಯಾರು ಅಲ್ಲ, ಬಾಲ್ ತಂಗಿನೇ. ಥಾಮಸ್ಗೆ ಒಂದು ಹುಡುಗಿ ಇರುತ್ತೆ. ಹುಡುಗಿ ಇರುವ ವಿಷಯ ಯಾರಿಗೂ ಹೇಳಿರಲ್ಲ. ಅದಕ್ಕೆ ಕಾರಣವೇನು ಅಂದರೆ ಹೀರೋ ಕಣ್ಣು ಮುಂದೆ ಲೀನನಿಗೆ ಯಾರು ಇಲ್ಲ ಅಂತ ಹೇಳಿ ಲವ್ ಮಾಡೋಕ್ಕೆ ಹೇಳಿದ್ದು, ಮ್ಯಾರೇಜ್ಗೆ ಎಲ್ಲ ಇವರು ಪ್ಲ್ಯಾನ್ ಮಾಡಿನೇ ಹಾಕಿರೋದು. 25 ವರ್ಷದಿಂದ ಇವರು ಪ್ಲ್ಯಾನ್ ಮಾಡಿನೇ ಈ ಥರ ಎಲ್ಲ ಮಾಡಿರೋದು ಅಂತ ಹೀರೋಗೆ ಗೊತ್ತಾಗುತ್ತೆ. ಲೀನಾ ಹೇಳ್ತಾಳೆ, ನಿನ್ನ ಸೊತ್ತು ಚರ್ಚ್ಗೆಲ್ಲ ಹೋಗಲ್ಲ, ಅದು ನನಗೆ ಬರುತ್ತೆ. 25 ವರ್ಷದಿಂದ ಕಾಯ್ತಾ ಇದ್ದೀವಿ, ನೀನು ಹೊರಗಡೆ ಬಂದು ಏನ್ ಮಾಡ್ತೀಯಾ? ಆಗ ಹೀರೋ ತಲೆ ತಿರುಗಿದ ತರ ಆಗುತ್ತೆ. ಆಗ ಲೀನಾ, ನಿನ್ನ ಶರೀರದಲ್ಲಿ ನಾವು ಮದ್ದು ಸೇರಿಸಿದ್ದೀವಿ, ಅದು ಮೆಲ್ಲೆ ಮೆಲ್ಲೆ ನಿನ್ನ ಸಾಯಿಸುತ್ತೆ, ಜೈಲಲ್ಲೇ ನೀನು ಸಾಯ್ತೀಯ ಅಂತ ಅಲ್ಲಿಂದ ಹೀರೋಯಿನ್ ಹೋಗ್ತಾರೆ. ಜೈಲಲ್ಲಿ ತುಂಬಾ ತಿಂಗಳೇ ಆಗುತ್ತೆ. ಜೈಲಲ್ಲಿ ಹೀರೋ ಫ್ರೆಂಡ್ ಹೊರಗಡೆ ಇರ್ತಾರೆ ಅಲ್ವಾ, ಅವನಿಗೆ ಎಲ್ಲ ವಿಷಯ ಗೊತ್ತಲ್ವಾ, ಅವನು ಹೀರೋಗೆ ಹೆಲ್ಪ್ ಮಾಡ್ತಾರೆ. ನಿನ್ನ ಸೊತ್ತು ನಿನಗೆ ಬರುತ್ತೆ, ಅದಕ್ಕೆ ನಮಗೆ ಒಬ್ಬನನ್ನ ಹೆಲ್ಪ್ ತಗೊಳ್ಳಬೇಕು, ಅವನನ್ನ ಮೀಟ್ ಮಾಡೋಣ ಅಂತ ಜೈಲಲ್ಲೇ ಕೂತು ಇವರು ಪ್ಲಾನ್ ಮಾಡ್ತಾರೆ. ನಂತರ ಲೀನಾ ಶಾಪಿಂಗ್ ಮಾಡಿ ತಿರುಗಿ ಬಂದಾಗ ಬೈಕಲ್ಲಿ ಒಂದು ಗಿಫ್ಟ್ ಇರುತ್ತೆ. ಅದರಲ್ಲಿ ಒಂದು ರಿಂಗ್ ಇರುತ್ತೆ. ಏನಂದ್ರೆ ಲೀನಾ ಹೀರೋಗೆ ಕೊಟ್ಟಿರ್ತಾಳೆ ಅಲ್ವಾ, ಆ ರಿಂಗನ್ನು ಹೀರೋ ಗಿಫ್ಟ್ ಮಾಡಿ ಅಲ್ಲಿ ಇಟ್ಟಿರ್ತಾಳೆ. ಈ ಲೀನನಿಗೆ ಇದನ್ನ ನೋಡಿ ತುಂಬಾನೇ ಶಾಕ್ ಆಗುತ್ತೆ. ಆಗ ಹೀರೋ ಕರೆಕ್ಟಾಗಿ ಕಾಲ್ ಮಾಡಿ, ಏನು ತಿಳ್ಕೊಂಡಿದ್ಯಾ, ನಾನು ತಿರುಗಿ ಬಂದೇ ಬರ್ತೀನಿ ಅಂತ ಕಾಲನ್ನು ಕಟ್ ಮಾಡಿ ಇಲ್ಲಿ ಈ ಚಿತ್ರವನ್ನು ಮುಕ್ತಾಯ ಮಾಡಿದ್ದಾರೆ. ಹೇಗಿದೆ ಈ ಕತೆ? ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ, ಅದು ಅಲ್ಲದೆ ನನ್ನ ಸ್ಟೋರಿ ಎಕ್ಸ್ಪ್ಲನೇಷನ್ ಹೇಗಿದೆ, ನಿಮಗೆ ಬೇಕಾದ ಎಲ್ಲ ಲ್ಯಾಂಗ್ವೇಜ್ ಹಿಂದಿ, ಇಂಗ್ಲಿಷ್, ಕೊರಿಯನ್ ಕಮೆಂಟ್ ಮಾಡಿದರೆ ಸಾಕು. ನಮ್ಮ ಕನ್ನಡ ಮೂವಿ ಎಕ್ಸ್ಪ್ಲೇನ್ ಚಾನಲ್ ಅನ್ನ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಸಪೋರ್ಟ್ ಮಾಡಿ. ಇನ್ನು ಸೂಪರ್ ಆಗಿರುವ ಕತೆ ನಾಳೆ ನೋಡೋಣ.